ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಹೊರಡಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಯೋಜನೆ ರೂಪಿಸಿತ್ತಲ್ಲ ಅದಕ್ಕೆ ತಾತ್ಕಾಲಿಕ ಹಿನ್ನಡೆಯಾಗಿದೆ. ಯಾಕೆ ಅಂತಾನೆ ಮೈಕ್ರೋ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ಆ ಡ್ರಾಫ್ಟ್ ಅನ್ನ ವಾಪಸ್ ಕಳಿಸಿದ್ದಾರೆ. ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕದೇ ವಾಪಸ್ ಕಳಿಸಿದ್ದಾರೆ ಗವರ್ನರ್. ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಒಂದು ಪ್ರಯತ್ನವನ್ನ ಪಟ್ಟಿತ್ತು. ಸುದೀರ್ಘ ಸಭೆ ನಡೆಸಿ ಬಹಳಷ್ಟು ತಿದ್ದುಪಡಿಯನ್ನ ಮಾಡಿ ಸುಗ್ರೀವಾಜ್ಞೆಯನ್ನ ಸಿದ್ಧಪಡಿಸಿತ್ತು ಸಿದ್ದರಾಮಯ್ಯನವರು ಟೀಮ್. ಸೊ ಸುಗ್ರೀವಾಜ್ಞೆಯನ್ನ ಇದೀಗ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿತ್ತಲ್ಲ ರಾಜ್ಯ ಸರ್ಕಾರ. ಆದ್ರೆ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಗವರ್ನರ್. ರಾಜ್ಯ ಸರ್ಕಾರಕ್ಕೆ ಹಲವು ಸ್ಪಷ್ಟನೆಯನ್ನ ಕೇಳಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧವಾಗಿ ಬಹಳ ಸಿಟ್ಟು ವ್ಯಕ್ತ ಆಗ್ತಾ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಈ ಹೆಂಗಸರುಗಳು ಪಾಪ ಅವ್ರ ಮನೆಗೆ ಹೋಗೋದು, ಅವ್ರನ್ನ ಕಿರುಕುಳ ಕೊಡೋದು, ಅವ್ರಿಗೆ ಸಿಲಿಂಡರ್ ಇಡೋ ಜಾಗದಲ್ಲಿ, ಈ ಅಕ್ಕಿ ಹಾಕೋ ಡ್ರಮ್ನಲ್ಲಿ ಅಟ್ಟದಲ್ಲೆಲ್ಲ ಕೂತು ಕಳ್ಳಾಟ ಆಡೋದು, ಅವ್ರನ್ನೆಲ್ಲ ಹೊರಗೆ ಎಳ್ಕೊಂಬರೋದು, ಈ ಥರದ್ದೆಲ್ಲ ಭಾಳ ಹಿಂಸೆ ನಡೀತಾ ಇದೆ. ಮಿತಿಮೀರಿ ಮೈಕ್ರೋ ಫೈನಾನ್ಸ್ನವರು ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಅದಕ್ಕೊಂದು ಸುಗ್ರೀವಾಜ್ಞೆ ತರಬೇಕು, ಇದಕ್ಕೆಲ್ಲ ಕಡಿವಾಣ ಹಾಕುವಂಥ ನಿಟ್ಟಲ್ಲಿ ಸರ್ಕಾರ ಮುಂದಾಗಿತ್ತು. ಆದರೆ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿಲ್ಲ. ಬಟ್ ಅವರು ಕೂಡ ಕೆಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈಗ ಹೋದ ತಕ್ಷಣ ಸಹಿ ಹಾಕಬೇಕು ಅನ್ನುವಂಥದ್ದು ಏನಿಲ್ಲ. ಅವರು ಕೂಡ ಕೆಲ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಏನು, ಇದು ಸುದೀರ್ಘ ಅವಧಿಯಲ್ಲಿ ಈ ಸುಗ್ರೀವಾಜ್ಞೆ ಬಹಳ ಮಾರಕ ಆಗುತ್ತೆ. ಮೈಕ್ರೋ ಫೈನಾನ್ಸ್ ಏನಿದೆ ಇವ್ರು 3 ಲಕ್ಷ ರೂಪಾಯಿಗಿಂತ ಜಾಸ್ತಿ ಸಾಲ ಕೊಡೋದಿಲ್ಲ. ಯಾರು ಮೈಕ್ರೋ ಫೈನಾನ್ಸ್ ಅವರು. ನೀವು ನೋಡಿದ್ರೆ 5 ಲಕ್ಷ ದಂಡ ವಿಧಿಸ್ತಾ ಇದ್ದೀರಾ ಯಾರೇ ಸಿಬ್ಬಂದಿ ಏನಾದ್ರು ಕಿರುಕುಳ ಕೊಟ್ಟರೆ. ಅದು ಹೆಂಗೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದರ ಜೊತೆಗೇನೆ ಕೆಲ ಲಾಜಿಕ್ಗಳಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಆಮೇಲೆ ನೀವು ಸಾಲ ತೆಗೆದುಕೊಂಡಂಥವ್ರಿಗೆ ರಕ್ಷಣೆ ಕೊಡ್ತೀರಾ, ಹೌದು. ಸಾಲ ಕೊಟ್ಟಂಥವ್ರಿಗೆ ಯಾವುದೇ ರೀತಿಯಾದಂಥ ರಕ್ಷಣೆ ಇಲ್ವಲ್ಲ ಇಲ್ಲಿ ಅನ್ನುವಂಥದ್ದು. ಈಗ ಸಾಲ ಕೊಡುವಂಥವ್ರಿಗೆ ರಕ್ಷಣೆ ಇಲ್ಲ ಅಂತ ಅಂದರೆ ಅವ್ರು ಯಾಕೆ ನೆಕ್ಸ್ಟ್ ಸಾಲ ಕೊಡೋಕೆ ಹೋಗ್ತಾರೆ? ಅದು ಸಹಜ ಪ್ರಶ್ನೆ. ಅದು ಈ ಟೈಮ್ನಲ್ಲಿ ಯಾರು ಸಮಸ್ಯೆ ಆದಂಥವ್ರಿಗೆ ಅನುಕೂಲ ಆಗ್ಬೋದು. ಬಟ್ ಇದು ಲಾಂಗ್ ಟರ್ಮಲ್ಲಿ ಸಾಲ ಕೊಡೋರೇ ಇಲ್ಲದೆ ಹೋದರೆ ಕಷ್ಟದ ಸಂದರ್ಭದಲ್ಲಿ ಅದು ಒಂದು ಪ್ರಶ್ನೆನೇ ಅದು. ಸೊ ಆ ವಿಚಾರವಾಗಿ ಪ್ರಾಮಾಣಿಕವಾದಂಥ ಸಾಲ ಯಾರು ಕೊಟ್ಟಿದ್ದಾರೆ ಅಥವಾ ಪ್ರಾಮಾಣಿಕವಾಗಿ ಯಾರು ಅದನ್ನು ವಾಪಸ್ ಪಡೆಯೋಕೆ ಹೋಗ್ತಾರೆ ಅಂಥವರಿಗೂ ಕೂಡ ಸಮಸ್ಯೆ ಆಗ್ಬೋದು. ಆಮೇಲೆ ಕೆಲ ಮಂದಿ ಏನೋ ಒಂದು ಅವಕಾಶ ಇದೆ, ಈ ಥರ ಕಷ್ಟ ಇದ್ದು ಏನಾದರೂ ಕಿರುಕುಳ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಆದರೆ ಕಟ್ಟೋರು ಕೂಡ ಕಟ್ಟದೇ ಇರುವಂಥ ರೀತಿಯಾಗಿ ಯೋಚನೆ ಮಾಡ್ಬೋದು. ಬಿಡೋ ಸುಗ್ರೀವಾಜ್ಞೆ ಉಂಟು ಆಮೇಲೆ ನೋಡ್ಕೊಳ್ಳೋಣ, ಇವ್ರಿಗೆ ಕಟ್ಟೋದು ಯಾಕೆ ಅನ್ನುವಂಥ ರೀತಿಯಾಗಿ ಅದೆಲ್ಲ ಲಾಂಗ್ ಟರ್ಮ್ನಲ್ಲಿ ಸಮಸ್ಯೆ ಆಗ್ಬೋದು ಅನ್ನುವಂಥದ್ದು ರಾಜ್ಯಪಾಲರ ಕಳಕಳಿ ಆಗಿದೆ ಅಂತ ಕಾಣಿಸುತ್ತೆ. ಈ ಕಾರಣಕ್ಕಾಗಿಯೇ ಕೆಲ ಸ್ಪಷ್ಟನೆಯನ್ನು ಕೇಳಿ ಅವರು ವಾಪಸ್ ಕಳಿಸಿದ್ದಾರೆ. ಪ್ರಸನ್ನ, ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಹೌದು, ಈಗ ಸಾಲ ಕೊಟ್ಟಂತ ಸಂದರ್ಭದಲ್ಲಿ ಇರುವಂತ ಗೌರವ ಕೃತಜ್ಞತೆ ಸಾಲ ವಾಪಸ್ ಕೊಡುವಂತ ಸಂದರ್ಭದಲ್ಲಿ ಇರೋದಿಲ್ಲ ಅನ್ನುವಂಥದ್ದು ನಾವು ಬಹಳಷ್ಟು ಕೇಸಸ್ಗಳನ್ನ ನೋಡ್ತೀವಿ. ಬಟ್ ಇದನ್ನ ನಾವು ಈಗ ಆಗ್ತಾ ಇರುವಂಥದ್ದು ಈ ಮಾತಿಂದ ಪಕ್ಕಕ್ಕಿಡೋಣ. ಬಟ್ ವಿಚಾರ ಅಂತ ಅಂದ್ರೆ ಸಾಲ ಕೊಟ್ಟಂತವನಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಲಾಂಗ್ ಟರ್ಮ್ನಲ್ಲಿ ಇದು ಬಹಳ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಬಹುಶಃ ರಾಜ್ಯಪಾಲರು ಆ ಪ್ರಶ್ನೆಯನ್ನು ಎತ್ತಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಸುಗ್ರೀವಾಜ್ಞೆಯ ಆ ಡ್ರಾಫ್ಟ್ ಅಲ್ಲಿ ಇದ್ದಂಥ ಸಂಗತಿಗಳು ಜೊತೆಗೆ ರಾಜ್ಯಪಾಲರು ಎತ್ತಿರುವಂಥ ಪ್ರಶ್ನೆಗಳು ಇದು ಏನೇನು ಇನ್ ಡೀಟೇಲ್ಸ್ ಆಗಿ ಗೊತ್ತಾಗ್ತಾ ಇದೆ ಪ್ರಸನ್ನ? ಮಾಲ್ತೇಶ್, ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ಅನ್ನುವಂಥದ್ದು ನಗರವಾಸಿಗಳಿಗಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಸಾಲ ಸೌಲಭ್ಯವನ್ನು ಕೊಡುವಂತಹ ಅನುಕೂಲಕರವಾದಂತಹ ಒಂದು ವ್ಯವಸ್ಥೆ. ಆದರೆ ಯಾವಾಗ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಔಟ್ಸೋರ್ಸಿಂಗ್ ನ ಮೂಲಕ ಅದರ ವಸೂಲಿಗೆ ಇಳಿದವೋ ಅದು ಅಮಾನವೀಯ ದಾರಿಯನ್ನು ತುಳಿತು, ಸಾವು ನೋವುಗಳು ಹೆಚ್ಚಾದವು, ಆತ್ಮಹತ್ಯೆ ಪ್ರಕರಣಗಳು ಸಾಕಷ್ಟು ವರದಿಯಾದಂತಹ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿತ್ತು. ಆದರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕಾನೂನಾತ್ಮಕವಾಗಿ ಕೆಲವೊಂದು ದೃಷ್ಟಿಯಿಂದ ನಡೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಯಾವುದು ರಿಜಿಸ್ಟರ್ ಆಗಿಲ್ಲ ಅಂತ ಮೈಕ್ರೋ ಫೈನಾನ್ಸ್ ನೀಡುವಂತಹ ಸಂಸ್ಥೆಗಳು ಮತ್ತು ಕೆಲವೊಂದು ವ್ಯಕ್ತಿಗಳು ಅದನ್ನ ದುರ್ಬಳಕೆ ಮಾಡ್ತಾ ಇರ್ತಾರಂತನ ಸರ್ಕಾರ ಗಮನಿಸಿದಂತಹ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆಯಲ್ಲಿ ಒಂದಷ್ಟು ಅಂಶಗಳನ್ನ ಸರ್ಕಾರ ಪ್ರಸ್ತಾಪವನ್ನ ಮಾಡಿತ್ತು. ಆ ಒಂದು ಅಂಶಗಳಿಗೆ ಇದೀಗ ರಾಜ್ಯಪಾಲರು ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸ್ಪಷ್ಟನೆಯನ್ನು ಕೂಡ ಕೇಳಿ ಸರ್ಕಾರ ಸುಗ್ರೀವಾಜ್ಞೆಯ ಡ್ರಾಫ್ಟ್ ಅನ್ನ ರಾಜ್ಯಪಾಲರಿಗೆ ಕಳಿಸಿತ್ತು. ಅದನ್ನ ಇದೀಗ ರಾಜ್ಯಪಾಲರು ತಿರಸ್ಕಾರವನ್ನ ಮಾಡಿದ್ದಾರೆ. 3-4 ಅಂಶಗಳನ್ನ ರಾಜ್ಯಪಾಲರು ತಿರಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯಲ್ಲಿ ಗಮನವನ್ನ ಹರಿಸಿರುವಂತದ್ದು ಒಂದು, ಸಾಲ ಕೊಡ್ತಾ ಇರುವಂತಹ ಮೊತ್ತ ಏನಿದೆ ಅದು 3 ಲಕ್ಷದ ತನಕ ಮಾತ್ರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲವನ್ನ ಕೊಡ್ತವೆ. ಆದ್ರೆ ಸರ್ಕಾರ ಇದೀಗ 5 ಲಕ್ಷದಷ್ಟು ದಂಡವನ್ನ ವಿಧಿಸೋದಕ್ಕೆ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪವನ್ನ ಮಾಡಿದೆ. ಇದು ಅತಿರೇಕದ ಪರಮಾವಧಿ ಅನ್ನುವಂತಹ ರೀತಿಯ ಕೋನದಿಂದ ರಾಜ್ಯಪಾಲರು ಅಂಶವನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ 3 ವರ್ಷ ಜೈಲು ಶಿಕ್ಷೆಯ ಪ್ರಮಾಣವನ್ನ 10 ವರ್ಷಕ್ಕೆ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪ ಮಾಡಿತ್ತು. ಅದನ್ನು ಕೂಡ ರಾಜ್ಯಪಾಲರು ಯಾಕೆ ಇಷ್ಟು ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆಯನ್ನು ವಿಧಿಸೋದಕ್ಕೆ ಸರ್ಕಾರ ಮುಂದಾಗಿದೆ
ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಮತ್ತು ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಇನ್ನು ಸರ್ಕಾರ ಈಗಿರುವಂತಹ ಪೊಲೀಸರ ಕಾನೂನು ಸುವ್ಯವಸ್ಥೆಯ ಅಡಿಯಲ್ಲಿಯೇ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ಮತ್ತು ಔಟ್ಸೋರ್ಸಿಂಗ್ ಪಡೆದುಕೊಂಡು ಯಾರು ರೌಡಿಸಮ್ ಅನ್ನ ಮಾಡ್ತಿದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡುವಂತ ಅವಕಾಶ ಸರ್ಕಾರಕ್ಕೆ ಇದೆ. ಆದ್ರೆ ಅದನ್ನ ಜಾರಿಗೊಳಿಸುವಂತ ಹಂತದಲ್ಲಿ ಪೊಲೀಸರು ಸರಿಯಾಗಿ ಕರ್ತವ್ಯವನ್ನ ನಿಭಾಯಿಸ್ತಾ ಇಲ್ಲ. ಹೀಗಾಗಿ ಈಗ ಇರುವಂತಹ ಕಾನೂನು ಸುವ್ಯವಸ್ಥೆಯ ಅಡಿಯಲ್ಲಿಯೇ ಅದನ್ನ ನೀವು ನಿಬಂಧನೆಯನ್ನ ವಿಧಿಸಿ ಅಥವಾ ಅದನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಇದೀಗ ರಾಜ್ಯಪಾಲರು ತಾವು ತಿರಸ್ಕಾರ ಮಾಡಿರುವಂತಹ ಒಂದು ಡ್ರಾಫ್ಟ್ ನಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಜೊತೆಗೆ ಸದ್ಯದಲ್ಲಿಯೇ ಬಜೆಟ್ ಅಧಿವೇಶನ ಬರುತ್ತೆ. ವಿಧಾನಮಂಡಲದ ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ಇದರ ಸಾಧಕ ಬಾಧಕಗಳನ್ನ ಅಲ್ಲಿಯೇ ಚರ್ಚೆ ಮಾಡಿ ಮಸೂದೆಯ ರೂಪದಲ್ಲಿ ತನ್ನಿ ಅನ್ನುವಂಥದ್ದನ್ನು ಕೂಡ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಎಲ್ಲೋ ಒಂದ್ ಕಡೆ ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕವೇ ಕಡಿವಾಣ ಹಾಕೋದಕ್ಕೆ ಲಗಾಮ ಹಾಕೋದಕ್ಕೆ ಹೊರಟಂತ ಸರ್ಕಾರ ಇದನ್ನ 16 ಬಾರಿ ಯೋಚನೆ ಮಾಡಿತ್ತು. ಸುಮಾರು 9 ಬಾರಿ ಡ್ರಾಫ್ಟ್ ಅನ್ನ ತಿದ್ದುಪಡಿ ಮಾಡಲಾಗಿದೆ. ಬಿಕಾಸ್ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದ್ ಕಡೆ RBI ಗೈಡ್ಲೈನ್ಸ್ ನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಮತ್ತು ಪ್ರಾಮಾಣಿಕವಾಗಿ ಫೈನಾನ್ಸ್ ಅನ್ನ ನಡೆಸ್ತಾ ಇರುವಂತಹ ಸಂಸ್ಥೆಗಳು ಇದರ ವಿರುದ್ಧ ಕಾನೂನು ಮೊರೆ ಹೋಗಬಹುದು ಅನ್ನುವಂತ ಆತಂಕ ಕೂಡ ಸರ್ಕಾರಕ್ಕೆ ಇತ್ತು. ರಾಜ್ಯಪಾಲರು ತಿರಸ್ಕಾರ ಮಾಡಿದಂತಹ ಈ ಒಂದು ವಿಚಾರದಲ್ಲೂ ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಯಾರು ಸಾಲ ಸೌಲಭ್ಯವನ್ನು ಕೊಡ್ತಾರೆ ಅದು ಇಡೀ ಸಿಸ್ಟಮ್ ಕೊಲ್ಯಾಪ್ಸ್ ಆದ್ರೆ ಮುಂದೆ ಗ್ರಾಮೀಣ ಭಾಗದ ಬಡ ಜನರಿಗೆ ಸಾಲ ಸೌಲಭ್ಯವೇ ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಲಾಂಗ್ ಟರ್ಮ್ ಇಂದ ಇದು ಸಾಧು ಅಲ್ಲ ಅನ್ನುವಂಥದ್ದನ್ನ ರಾಜ್ಯಪಾಲರು ಗಮನಿಸಿ ತಾವು ತಿರಸ್ಕಾರ ಮಾಡಿರುವಂತಹ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಇದೀಗ ಸುಗ್ರೀವಾಜ್ಞೆ ತಿರಸ್ಕಾರ ಆಗಿರುವಂತಹ ಕಾರಣಕ್ಕೋಸ್ಕರ ವಿಧಾನಮಂಡಲ ಅಧಿವೇಶನಕ್ಕೆ ಮಸೂದೆಯ ರೂಪದಲ್ಲಿಯೇ ಸರ್ಕಾರ ಈ ಒಂದು ಸುಗ್ರೀವಾಜ್ಞೆಯನ್ನ ಒಂದು ತರಬೇಕಾಗುತ್ತೆ. ಅಲ್ಲಿ ಸಾಧಕ ಬಾಧಕಗಳ ಚರ್ಚೆ ಆಗಬೇಕಾಗುತ್ತೆ. ಈಗ ಇರುವಂತಹ ಶಿಕ್ಷೆಯ ಪ್ರಮಾಣವನ್ನ ಮತ್ತೆ ತಗ್ಗಿಸಬೇಕಂತ ಒಂದು ಅನಿವಾರ್ಯತೆ ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ. ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ 10 ವರ್ಷ ಜೈಲು ಶಿಕ್ಷೆ ಮತ್ತು 5 ವರ್ಷದ ದಂಡಕ್ಕೆ ಎಲ್ಲಾ ಶಾಸಕರು ಕೂಡ ಅನುಮೋದನೆಯನ್ನು ಕೊಟ್ರೆ ಮತ್ತೆ ಅದು ಕೂಡ ಮುಂದೆ ಕೋರ್ಟ್ ನಲ್ಲಿ ಚಾಲೆಂಜ್ ಆಗುವಂತ ಸಾಧ್ಯತೆಯೂ ಕೂಡ ಇದೆ. ಈ ಎಲ್ಲಾ ಅಂಶಗಳನ್ನ ಗಮನಿಸಿದ್ರೆ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಹೊರಟಂತ ಸರ್ಕಾರಕ್ಕೆ ಸಣ್ಣ ಹಿನ್ನಡೆಯಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಡೀ ಮೈಕ್ರೋ ಫೈನಾನ್ಸ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುವಂತದನ್ನ ತಪ್ಪಿಸೋದಕ್ಕೆ ರಾಜ್ಯಪಾಲರು ಹೊರಟಂತೆ ಕಂಡು ಬರ್ತಾ ಇದೆ. ಸಾಲವನ್ನ ಕೊಡುವಂತಹ ಪ್ರಾಮಾಣಿಕ ಸಂಸ್ಥೆಗಳು RBI ಗೈಡ್ಲೈನ್ಸ್ ಅನ್ನ ಪಾಲನೆ ಮಾಡ್ತವೆ. ಯಾರು ಅಕ್ರಮವಾಗಿ ಸಾಲ ಸೌಲಭ್ಯವನ್ನು ಕೊಡ್ತಾರೆ, ಬಡ್ಡಿ ಚಕ್ರ ಬಡ್ಡಿಯನ್ನ ವಸೂಲಿ ಮಾಡೋದಕ್ಕೆ ರೌಡಿಸಮ್ ಅನ್ನ ಬಳಕೆ ಮಾಡ್ತಾರೆ, ಬೇರೆ ಬೇರೆ ರೀತಿಯ ರೌಡಿ ಶೀಟರ್ಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ, ಅಂತಹ ಖಾಸಗಿ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸೋದಕ್ಕೆ ಸರ್ಕಾರದ ಕೈಯಲ್ಲಿ ಈಗ ಅವಕಾಶ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಅದರ ಅಡಿಯಲ್ಲಿಯೇ ತಕ್ಷಣಕ್ಕೆ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಯೋದಕ್ಕೆ ಸರ್ಕಾರ ಮುಂದಾಗಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಇಡೀ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಕೊಲ್ಯಾಪ್ಸ್ ಆಗುವಂತ ಆತಂಕವೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಮಾಲ್ತೇಶ್, ರೈಟ್. ಥ್ಯಾಂಕ್ ಯು ಪ್ರಸನ್ನ. ಸುಗ್ರೀವಾಜ್ಞೆಯನ್ನ ವಾಪಸ್ ಪಡೆಯಲಾಗಿದೆ, ಅಂದ್ರೆ ವಾಪಸ್ ನೀಡಲಾಗಿದೆ. ಈಗ ರಾಜ್ಯಪಾಲರು ಅಂಕಿತ ಹಾಕ್ತಾರೆ, ಕಾಯ್ದೆ ವಾಪಸ್ ಈಗ ಪಡೆಯಲಾಗಿರುವಂಥದ್ದು. ಯಾಕಂದ್ರೆ ಮೈಕ್ರೋ ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಅದರಲ್ಲಿ ಒಂದಷ್ಟು ನ್ಯೂನ್ಯತೆಗಳಿದೆ ಅಥವಾ ಕರೆಕ್ಟ್ ಆಗಿ ಇದನ್ನ ಡ್ರಾಫ್ಟ್ ಮಾಡಿಲ್ಲ ಅಂತ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ಗವರ್ನರ್ ವಾಪಸ್ ಕಳಿಸಿದ್ದಾರೆ. ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಸರ್ಕಾರದ ಸುಗ್ರೀವಾಜ್ಞೆ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ರಾಜ್ಯಪಾಲರು ಅಂತ ದೀರ್ಘ ಸಭೆ ನಡೆಸಿ ಕಾನೂನು ತಜ್ಞರೆಲ್ಲ ಸೇರಿ ಈ ಒಂದು ಡ್ರಾಫ್ಟ್ ಅನ್ನ ರೆಡಿ ಮಾಡಲಾಗಿದೆ. ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ಕಳಿಸಿತ್ತು. ಆದರೆ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ಸ್ಪಷ್ಟನೆ ಕೇಳಿದ್ದಾರೆ ಗವರ್ನರ್. ರಾಜ್ಯ ಸರ್ಕಾರಕ್ಕೆ ಹಲವು ಸ್ಪಷ್ಟನೆಯನ್ನ ಕೇಳಿ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಬರೀ ಸಾಲ ಯಾರು ಪಡೆದಿದ್ದಾರೆ ಅವರ ರಕ್ಷಣೆಯ ಬಗ್ಗೆ ಮಾತ್ರ ಗಮನ ಹರಿಸಲಾಗಿದೆ. ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ಯಾವುದೇ ರಕ್ಷಣೆ ಕಾಣ್ತಾ ಇಲ್ಲ. ಇದು ಕಂಪ್ಲೀಟ್ಲಿ ಒನ್ ಸೈಡೆಡ್ ಆಗಿರುವಂಥ ಡ್ರಾಫ್ಟ್. ಇದು ಸುಗ್ರೀವಾಜ್ಞೆ ಏನಿದೆ ಅದು ಒನ್ ಸೈಡ್ ಆಗಿದೆ. ಸುದೀರ್ಘ ಅವಧಿಯಲ್ಲಿ ಸುಗ್ರೀವಾಜ್ಞೆ ಮಾರಕವಾಗುತ್ತೆ. ಮೈಕ್ರೋ ಫೈನಾನ್ಸ್ 3 ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡೋದಿಲ್ಲ. ಮೈಕ್ರೋ ಫೈನಾನ್ಸ್ ಅಂದರೆ ಒಂದು ಕಿರು ಸಾಲ ಅಂತ ಕೊಡೋದು ಅಂತ. ಸೊ ನೀವು 5 ಲಕ್ಷ ದಂಡ ಹೇಗೆ ಒದಗಿಸುತ್ತೀರಾ ಅಂತ ಈಗ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಪಾಲರು. ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿರುವಂಥ ರಾಜ್ಯಪಾಲ ಗೆಹ್ಲೋಟ್, ಇದು ಏಕಪಕ್ಷೀಯವಾಗಿದೆ. ಯಾರು ಸಾಲ ಪಡೀತಾರಲ್ಲ ಅವರಿಗೆ ಮಾತ್ರ, ಅವರ ನೋವನ್ನು ಮಾತ್ರ ಕೇಳುವಂಥ ರೀತಿಯಾಗಿದೆ. ಇದು ಸಾಲ ಪಡೆಯೋನ ಬಳಿ ದಾಖಲೆ ತೆಗೆದುಕೊಳ್ಬಾರ್ದು ಅಂತ ಹೇಳಿದ್ದೀರಿ. ಇದರಿಂದ ಸರ್ಕಾರಿ ಸಂಸ್ಥೆಗಳ ಸಾಲದ ವೇಳೆ ಇದೇ ಪರಿಸ್ಥಿತಿ ಆಗ್ಬೋದು. ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ನೀವು ಅಂತ. ಶಿಕ್ಷೆ ಪ್ರಮಾಣ 10 ವರ್ಷ ವಿಧಿಸಲಾಗಿದೆ. ಆದರೆ ಅದರಲ್ಲಿ ಯಾವುದೇ ಲಾಜಿಕ್ ಇಲ್ಲ ಅಂತ ಸುಗ್ರೀವಾಜ್ಞೆಯನ್ನು ಈಗ ವಾಪಸ್ ಕಳಿಸಿದ್ದಾರೆ. ಜೊತೆಗೆ ಪ್ರಾಮಾಣಿಕವಾಗಿ ಸಾಲ ಕೊಟ್ಟವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಒಂದಷ್ಟು ಮಂದಿ ಪ್ರಾಮಾಣಿಕವಾಗಿ ಬಡ್ಡಿ ಏನಿದೆ ಅದನ್ನು ತಗೊಳ್ತಿದ್ದಾರೆ, ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡುವವರಿಗೂ ಕೂಡ ಇದು ಸಮಸ್ಯೆ ಆಗಲಿದೆ. ಬಜೆಟ್ ಅಧಿವೇಶನದ ಹತ್ತಿರವಿದ್ದು ಸದನದಲ್ಲಿ ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡಿ ನಂತರ ಸುಗ್ರೀವಾಜ್ಞೆ ಸ್ವಲ್ಪ ಏನಾದರೂ ಬದಲಾವಣೆಗಳಿದ್ರೆ ಮಾಡಿ ಕಳಿಸಿ ಅಂತ. ಈಗ ಇರುವಂಥ ಕಾನೂನುಗಳಲ್ಲೇ ಪೊಲೀಸರು ಸರಿಯಾದಂಥ ಕ್ರಮ ಕೈಗೊಳ್ತಿಲ್ಲ. ಇನ್ನು ಈ ಕಾಯ್ದೆ ಏನಾದರೂ ಬಂದುಬಿಟ್ರೆ ಮುಂದೇನಾಗುತ್ತೆ ಅನ್ನೋದು ಪ್ರಶ್ನೆ ಅಂತ.